ನಮಸ್ಕಾರ ವೀಕ್ಷಕರೇ, ಕರುನಾಡು.in ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಬಳಸುವ ವಸ್ತುಗಳೆಂದರೆ ವಿದ್ಯುತ್ ಮತ್ತು LPG ಗ್ಯಾಸ್ ಅಲ್ವಾ. ಆದರೆ ಮೇ 1ರಿಂದ ನಿಮ್ಮ ಮನೆಯ ಬಜೆಟ್ನಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆಗಳು ಹೆಚ್ಚಿವೆ. ಹೌದು, ಏಕೆಂದರೆ ಒಂದೆಡೆ ಕರೆಂಟ್ ಬಿಲ್ ಏರಿಕೆ, ಮತ್ತೊಂದೆಡೆ ಗ್ಯಾಸ್ ಸಿಲಿಂಡರ್ಗಳ ಬುಕ್ಕಿಂಗ್ನ ನಿಯಮಗಳಲ್ಲಿ ಭಾರಿ ಬದಲಾವಣೆಗಳು ಆಗಲಿವೆ. ಇದರಿಂದ ಸಾಮಾನ್ಯ ಜನರ ಜೀವನದ ಮೇಲೆ ಭಾರಿ ಹೊಡೆತ ಬೀಳಲಿದೆ. ಗ್ಯಾಸ್ ಸಿಲಿಂಡರ್ಗಳ ಹೊಸ ನಿಯಮಗಳೇನು, ಈ ನಿಯಮಗಳು ಏಕೆ ಜಾರಿ ಮಾಡಲಾಯಿತು ಮತ್ತು ವಿದ್ಯುತ್ ಬಿಲ್ ಏಕೆ ಏರಿಕೆಯಾಗಲಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಿದ್ಯುತ್ ದರದ ಏರಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ವಿದ್ಯುತ್ ಬಿಲ್ ಕಟ್ಟಬೇಕು ಮತ್ತು ಗೃಹಜ್ಯೋತಿ ಯೋಜನೆಯನ್ನು ಪಡೆಯುತ್ತಿರುವ ಫಲಾನುಭವಿಗಳಿಗೆ ಮೇ 1ರಿಂದ ಕರೆಂಟ್ ಶಾಕ್ ಕಟ್ಟಲಿದೆ. ಕರ್ನಾಟಕದ ವಿದ್ಯುತ್ ಶಕ್ತಿ ಇತ್ತೀಚೆಗಷ್ಟೇ ಟ್ರೂ ಅಪ್ ದರ ಆದೇಶವನ್ನು ಹೊರತುಪಡಿಸಿದೆ. ಇದು ಮೇ 1ರಿಂದ ಬೆಸ್ಕಾಂ ವಿದ್ಯುತ್ ವ್ಯಾಪ್ತಿಯ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚುವರಿ ಏರಿಕೆ ಮಾಡಲಾಗಿದೆ. ಹಾಗೆಯೇ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅಂದರೆ CESC ಮೈಸೂರು ಭಾಗ ವಿದ್ಯುತ್ ಸರಬರಾಜು ವ್ಯಾಪ್ತಿಯಲ್ಲಿ ಬರುವ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 15 ಪೈಸೆ ಹೆಚ್ಚು ಮಾಡಲಾಗಿದೆ. ನಿಮಗೆ ಯೋಚನೆ ಬರಬಹುದು, ದಿಢೀರನೆ ಈ ಏರಿಕೆ ಏಕೆ ಎಂದು. 2024-25ನೇ ವರ್ಷದಲ್ಲಿ ಕಲ್ಲಿದ್ದಲು ಕೊರತೆ, ವಿದ್ಯುತ್ ಖರೀದಿ ವೆಚ್ಚದಲ್ಲಿ ಹೆಚ್ಚಳ ಮತ್ತು ಮಳೆ ಕೊರತೆಯಿಂದಾಗಿ ಬೆಸ್ಕಾಂ 2803 ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ಎದುರಿಸುತ್ತಿದೆ. ಈ ಹಿಂದಿನ ನಷ್ಟವನ್ನು ಸರಿದೂಗಿಸಲು KERC ಅಂದರೆ ಕರ್ನಾಟಕದ ವಿದ್ಯುತ್ ನಿಯಂತ್ರಣ ಆಯೋಗ ದರ ಏರಿಕೆಗೆ ಅನುಮತಿ ನೀಡಿದೆ. ಈ ಹೊಸ ದರವು ಮೇ 1ರಿಂದ ಜಾರಿಗೆ ಬಂದು ಮುಂದಿನ ವರ್ಷ ಏಪ್ರಿಲ್ 30, 2027ರವರೆಗೆ ಮುಂದುವರಿಯುತ್ತದೆ. ಆದರೆ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗದ ಜನರಿಗೆ ಒಂದು ಸಿಹಿ ಸುದ್ದಿ ಇದೆ. ಮಂಗಳೂರು ಅಂದರೆ ಮೆಸ್ಕಾಂ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 9 ಪೈಸೆ, ಕಲಬುರಗಿ ಅಂದರೆ ಜೆಸ್ಕಾಂ ಗ್ರಾಹಕರಿಗೆ 10 ಪೈಸೆ ಮತ್ತು ಹುಕ್ಕೇರಿ ಸೊಸೈಟಿ ಗ್ರಾಹಕರಿಗೆ 155 ಪೈಸೆಗಳಷ್ಟು ದರ ಇಳಿಕೆಯಾಗಲಿದೆ. ಇಲ್ಲಿ ಅತ್ಯಂತ ಮುಖ್ಯವಾದ ಪ್ರಶ್ನೆ, ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯುವವರ ಕಥೆಯೇನು? ನೀವು ನಿಗದಿತ ಉಚಿತ 200 ಯೂನಿಟ್ಗಳ ಒಳಗೆ ವಿದ್ಯುತ್ ಬಳಸಿದರೆ ನಿಮಗೆ ಯಾವುದೇ ಬಿಲ್ ಬರುವುದಿಲ್ಲ. ನೀವು ಮಿತಿಮೀರಿ ವಿದ್ಯುತ್ ಬಳಸಿದರೆ ಹೊಸ ದುಬಾರಿ ದರವನ್ನು ಕಟ್ಟಬೇಕಾಗುತ್ತದೆ. ಎರಡನೆಯ ಪ್ರಮುಖ ವಿಚಾರಕ್ಕೆ ಬರೋಣ, ಅದುವೇ LPG ಗ್ಯಾಸ್ನ ಬುಕ್ಕಿಂಗ್ನ ನಿಯಮಗಳೇನು. ಮೊದಲನೆಯ ದೊಡ್ಡ ಬದಲಾವಣೆ ಏನೆಂದರೆ ಬುಕ್ಕಿಂಗ್ನ ಅಂತರ. ಇದರಿಂದ ಬ್ಲ್ಯಾಕ್ ಮಾರ್ಕೆಟ್ ಮತ್ತು ಸಿಲಿಂಡರ್ಗಳ ದುರ್ಬಳಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಕಟ್ಟುನಿಟ್ಟಾಗಿ ಜಾರಿಗೊಳ್ಳಲಾಗುತ್ತದೆ. ನಗರ ಪ್ರದೇಶಗಳಲ್ಲಿ ನೀವು ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮುಂದಿನ ಸಿಲಿಂಡರ್ ಬುಕ್ ಮಾಡಲು 25 ದಿನಗಳ ಅಂತರವಿರಬೇಕಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂತರವು 45 ದಿನಗಳವರೆಗೆ ಇರಬಹುದು ಎಂದು ಹೇಳಲಾಗುತ್ತದೆ. ಎರಡನೇ ಬದಲಾವಣೆ, ಸಿಲಿಂಡರ್ ಡೆಲಿವರಿಯಲ್ಲಿ OTP ಕಡ್ಡಾಯ. ಇವಾಗ ಗ್ಯಾಸ್ ಡೆಲಿವರಿ ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಮತ್ತು ಸುರಕ್ಷಿತವಾಗಿದೆ. ಗ್ಯಾಸ್ ನಿಮ್ಮ ಮನೆಗೆ ಬಂದಾಗ ಡೆಲಿವರಿ ಬಾಯ್ಗೆ OTP ಕಡ್ಡಾಯವಾಗಿ ನೀಡಲೇಬೇಕು. OTP ಇಲ್ಲದೆ ಸಿಲಿಂಡರ್ ನೀಡುವುದಿಲ್ಲ. ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಮೇ 1ರಿಂದ ಬೆಸ್ಕಾಂ ಮತ್ತು ಜೆಸ್ಕಾಂ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಕಟ್ಟುವಾಗ ಸ್ವಲ್ಪ ಎಚ್ಚರ ವಹಿಸಿ. ಹಾಗೆಯೇ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಾಗ 25 ದಿನಗಳ ಅಂತರವನ್ನು ನೆನಪಿನಲ್ಲಿಟ್ಟುಕೊಂಡು ಬುಕ್ ಮಾಡಬೇಕು. ಈ ಹೊಸ ಬದಲಾವಣೆಗಳು ಸಾಮಾನ್ಯ ಜನರ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತವೆ ಎಂದು ನೀವು ನಂಬುತ್ತೀರಿ? ವಿದ್ಯುತ್ ದರದ ಏರಿಕೆ ನಿರ್ಧಾರ ಸರಿಯೇ? ನಿಮ್ಮ ಅನಿಸಿಕೆಗಳನ್ನು ಏನೆಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.